Good evening, everybody. Myself, Soumya Hende. Today, I am discussing about electrochemistry. Okay, so electrochemistry basically ಏನ್ ಹೇಳುತ್ತೆ ಅಂದ್ರೆ ಯಾವಾಗ ಕೆಮಿಕಲ್ ಎನರ್ಜಿ ಇರೋದು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೇಕು. ಅದನ್ನ ನಾನು ಏನಂತ ಕರಿತೀನಿ, ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಕರಿತೀವಿ. ಓಕೆ, ಸೊ ಮೇನ್ಲಿ ಇಟ್ ಇಸ್ ಡಿಪೆಂಡ್ ಆನ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಆಕ್ಸಿಡೇಷನ್ ಅಂದ್ರೆ ಲಾಸ್ ಆಫ್ ಇಲೆಕ್ಟ್ರಾನ್, ರಿಡಕ್ಷನ್ ಅಂದ್ರೆ ಗೇನ್ ಆಫ್ ಇಲೆಕ್ಟ್ರಾನ್. ಓಕೆ, ಸೊ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಕ್ವಶನ್ ಅಂಡ್ ಆನ್ಸರ್ ಅನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಇದೀವಿ. ಪ್ರೀವಿಯಸ್ ನಾನು 1 ಮಾರ್ಕ್ ಕ್ವಶನ್ ಅನ್ನ ಡಿಸ್ಕಸ್ ಮಾಡಿದ್ದೆ, ಸಾರಿ. ಸೊ ಇಲ್ಲಿ ನೋಡಿ, 2+1 ಫ್ರೇಮ್ ಆಗ್ಬೋದು, 1+1+1 ಫ್ರೇಮ್ ಆಗ್ಬೋದು, ಆರ್ 1+2 ಫ್ರೇಮ್ ಆಗ್ಬೋದು, ಆರ್ 3 ಮಾರ್ಕ್ ಕ್ವಶನ್ ಫ್ರೇಮ್ ಆಗ್ಬೋದು. ಹೇಗೆ ಡಿವೈಡ್ ಆಗಿರುತ್ತೆ ಕ್ವಶನ್ಸ್. ಓಕೆ, ಈಚ್ ಕ್ವಶನ್ ಕ್ಯಾರೀಸ್ 2 or 1 ಮಾರ್ಕ್. ಓಕೆ, ಫಸ್ಟ್ ನಾನೀಗ ಆಸ್ ಯೂಶುವಲ್ ಬ್ಲೂ ಪ್ರಿಂಟ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿಗೆ ನಂಬರ್ ಆಫ್ ಅವರ್ಸ್ ಎಷ್ಟು ಅಲೋಟ್ ಆಗಿದೆ? 14 ಅವರ್ಸ್ ಅಲೋಟ್ ಆಗಿದೆ. ಮಾರ್ಕ್ ಎಷ್ಟಿದೆ ಹೇಳಿ? 13 ಮಾರ್ಕ್ ಇದೆ. ದಟ್ ಈಸ್ ವೇಟೇಜ್ ಇದೆ ಈ ಕ್ವಶನ್, ಈ ಚಾಪ್ಟರ್ಗೆ. 3 ಮಾರ್ಕ್ ಕ್ವಶನ್ ಅನ್ನ ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಅಪ್ಲಿಕೇಶನ್ ಮತ್ತೆ ಹಾಟ್ಸ್ ಎಲ್ಲಾ ಕಡೆನೂ ಏನ್ ಮಾಡಿದ್ದಾರೆ, 3 ಮಾರ್ಕ್ನ ಕ್ವಶನ್ ಅನ್ನ ಅವರು ಕೇಳಿದ್ದಾರೆ, PU ಬೋರ್ಡ್ ಅವರು. ಸೊ 3 ಮಾರ್ಕ್ ಕ್ವಶನ್ ಅಲ್ಲಿ ಪಾಸಿಬಿಲಿಟಿ ಏನ್ ಹೇಳಿ, 1+2, 2+1, 1+1+1 ಈ ತರ ಡಿವೈಡ್ ಮಾಡಿ 3 ಮಾರ್ಕಿನ ಕ್ವಶನ್ ಅನ್ನ ಅವರು ಡಿಸ್ಕಸ್ ಮಾಡ್ತಾರೆ. ಓಕೆ, ಲೆಟ್ ಅಸ್ ಕನ್ಸಿಡರ್ 1 by 1. Write the anodic and cathodic reactions that taking place during the rusting of iron. ಎಲ್ಲೆಲ್ಲಿ ಕೇಳಿದ್ದಾರೆ? ಮಾರ್ಚ್ 2023, ಜೂನ್ 16, ಪ್ರಿಪರೇಟರಿ 14 ಅಲ್ಲಿ ಕೇಳಿದ್ದಾರೆ. ಸೊ ರಸ್ಟಿಂಗ್ ಆಫ್ ಐರನ್ ಅಂದ್ರೆ ಫಸ್ಟ್ ಏನು ಅಂತ ಡಿಸ್ಕಸ್ ಮಾಡೋಣ. ಸೊ ರಸ್ಟಿಂಗ್ ಆಫ್ ಐರನ್ ಅಲ್ಲಿ ಏನಾಗುತ್ತೆ, ಯಾವಾಗ ಐರನ್ ವೆನ್ ರಿಯಾಕ್ಟ್ ವಿತ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಅಂಡ್ ವಾಟರ್ ಎರಡರ ಜೊತೆಗೂ ರಿಯಾಕ್ಟ್ ಮಾಡಿ ಐರನ್ ಆಕ್ಸೈಡ್ ಅನ್ನ ಕೊಡುತ್ತೆ, Fe2O3 ಅನ್ನ ಕೊಡುತ್ತೆ ಅಲ್ವಾ? ಯಾವಾಗ ಇದು Fe2O3 ಪ್ಲಸ್ ವಾಟರ್ ಮಾಲಿಕ್ಯೂಲ್ಸ್ ಅನ್ನ ಕೊಡುತ್ತೆ, ಯಾವುದು? ಐರನ್. ಈ ಐರನ್ ಯಾವಾಗ ಆಕ್ಸಿಜನ್ ಮತ್ತೆ ವಾಟರ್ ಜೊತೆ ರಿಯಾಕ್ಷನ್ ಆಗುತ್ತೋ, ಈ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗುತ್ತೆ. ದಟ್ ಈಸ್ ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಓಕೆನಾ? ಸೊ ಎಟ್ ಆನೋಡ್ ಆಲ್ವೇಸ್ ಏನಾಗುತ್ತೆ, ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ. ಆಕ್ಸಿಡೇಷನ್ ಅಂದ್ರೆ ಏನು? ಲಾಸ್ ಆಫ್ ಇಲೆಕ್ಟ್ರಾನ್ ಅನ್ನ ಲಾಸ್ ಮಾಡುತ್ತೆ. ಸೊ Fe ಇರೋದು 2Fe ಇರೋದು Fe+2 ಆಗಿ ಕನ್ವರ್ಟ್ ಆಗುತ್ತೆ. 2Fe+2 ಅಂದ್ರೆ 1 Fe 0ದಿಂದ 2 ಇಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಡ್ತು. 2 Fe ಇದ್ರೆ +4 ಇಲೆಕ್ಟ್ರಾನ್ ಅಂತ. ಓಕೆ, ಎಟ್ ಕ್ಯಾಥೋಡ್ 4H+O2 +4 ಇಲೆಕ್ಟ್ರಾನ್, ದಟ್ ಈಸ್ 2H2O. ಓಕೆನಾ? ಸೊ 2H2O ಸಿಗುತ್ತೆ ನಮ್ಗೆ. ಓಕೆ, ಎಟ್ ಕ್ಯಾಥೋಡ್. ಇಲ್ಲಿ ಏನಾಗುತ್ತೆ, ಆನೋಡ್ ಅಲ್ಲಿ ಏನಾಗುತ್ತೆ ಹೇಳಿ, ಇಲೆಕ್ಟ್ರಾನ್ ಲಾಸ್ ಆಗುತ್ತೆ. ದಟ್ ಈಸ್ ಆಕ್ಸಿಡೇಷನ್ ರಿಯಾಕ್ಷನ್. ದಿಸ್ ಇಸ್ ರಿಡಕ್ಷನ್ ರಿಯಾಕ್ಷನ್. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, ಎಟ್ ಕ್ಯಾಥೋಡ್ ಅಲ್ಲಿ ಈ ಸೆಲ್ಲು ಯಾವಾಗ ಕೆಮಿಕಲ್ ಎನರ್ಜಿನ ಆಫ್ ಅ ಫ್ಯೂಯಲ್ ಡೈರೆಕ್ಟ್ಲಿ ಕನ್ವರ್ಟೆಡ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ O2 ಇರೋದು ಈ 4 ಇಲೆಕ್ಟ್ರಾನ್ ಜೊತೆ 4OH- ಅನ್ನ ಕೊಡುತ್ತೆ. ಸೊ ಕ್ಯಾಥೋಡ್ ಅಲ್ಲಿ 2 ರಿಯಾಕ್ಷನ್ ಆಗುತ್ತೆ. ಹಾಗಾಗಿ ರಸ್ಟಿಂಗ್ ಆಫ್ ಐರನ್ ಅಲ್ಲಿ ಐರನ್ ಇರೋದು Fe+2, ಏನು Fe ಇರೋದು Fe+2 ಅಂದ್ರೆ Fe ಇಂದ ಫೆರಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ರಸ್ಟಿಂಗ್ ಮತ್ತೆ ಕರೋಷನ್ಗೆ ಡಿಫರೆನ್ಸ್ ಏನು? ಐರನ್ ಯಾವಾಗ ವಾಟರ್ ಮತ್ತೆ ಆಕ್ಸಿಜನ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡು ಆಕ್ಸೈಡ್ ಅನ್ನ ಮಾಡುತ್ತೋ ಅದನ್ನ ರಸ್ಟಿಂಗ್ ಅಂತೀವಿ. ಬೇರೆ ಮೆಟಲ್ಗಳು ಮಾಡಿದ್ರೆ ಅದನ್ನ ಕರೋಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸ್ಟೇಟ್ ಕೋಲ್ರಾಶಸ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್. ಮೆನ್ಷನ್ 1 ಅಪ್ಲಿಕೇಶನ್ ಆಫ್ ಇಟ್ ಅಕಾರ್ಡಿಂಗ್ ಟು ಮೀ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಇಂಪಾರ್ಟೆಂಟ್ ಕ್ವಶನ್ PU ಬೋರ್ಡ್ ಅಲ್ಲಿ. ಓಕೆ, ಸೊ ಎಲ್ಲೆಲ್ಲಿ ಕೇಳಿದ್ದಾರೆ? ಜೂನ್ 2023 ಅಲ್ಲಿ ಫ್ರೇಮ್ ಮಾಡಿದ್ದಾರೆ, ಮಾರ್ಚ್ 20, 18, 16, ಜೂನ್ 19, 15, ಪ್ರಿಪರೇಟರಿ 2023, 17 PU ಬೋರ್ಡ್. ಇದೆಲ್ಲ ಕಡೆನೂ ಕೋಲ್ರಾಶಸ್ ಲಾನ ಕೇಳಿದ್ದಾರೆ. ಓಕೆ,
ಸೊ ಡಿಬೆ ಹಕ್ಕೆಲ್ ಲಾ ಏನ್ ಹೇಳ್ತಿತ್ತು, ಕಂಡಕ್ಟಿವಿಟಿ ಆಫ್ ಇಲೆಕ್ಟ್ರೋಲೈಟ್. ಎಲ್ಲಾ ಲಾಗಳು ಏನನ್ನ ಕನ್ಸಿಡರ್ ಮಾಡ್ತಿದ್ದಾವೆ ಹೇಳಿ, ಕಂಡಕ್ಟಿವಿಟಿ ಆಫ್ ಇಲೆಕ್ಟ್ರೋಲೈಟ್ ಅನ್ನೇ ಪೋರ್ಟ್ರೇ ಮಾಡ್ತಿದ್ದಾವೆ. ಸೊ ಕಂಡಕ್ಟಿವಿಟಿ ಆಫ್ ಇಲೆಕ್ಟ್ರೋಲೈಟ್ ಅಂದ್ರೆ ಯಾವಾಗ ನಾವು ಒಂದು ಮೋಲಾರ್ ಕಂಡಕ್ಟಿವಿಟಿಯನ್ನ ಕನ್ಸಿಡರ್ ಮಾಡಿದ್ರೆ, ಯಾವಾಗ ನಾನು ಅದಕ್ಕೆ ಇನ್ಫೈನೈಟ್ ಡೈಲ್ಯೂಷನ್ ಮಾಡ್ತಾ ಹೋಗ್ತೀನಲ್ಲ, ಡೈಲ್ಯೂಷನ್ ಮಾಡಿ 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 ಡೈಲ್ಯೂಷನ್ ಮಾಡಿದಾಗ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಆಫ್ ಆನಯಾನ್ ಅಂಡ್ ಕ್ಯಾಟಯಾನ್ ಆಫ್ ದ ಇಲೆಕ್ಟ್ರೋಲೈಟ್. ಇಲೆಕ್ಟ್ರೋಲೈಟ್ ಅಲ್ಲಿ ಆನಯಾನ್ ಮತ್ತೆ ಕ್ಯಾಟಯಾನ್ ಎಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತವೆ, ಎಷ್ಟು ಕಾಂಟ್ರಿಬ್ಯೂಷನ್ ಆಫ್ ಇಲೆಕ್ಟ್ರೋಲೈಟ್. ಈಗ ಐರನ್ ಓಕೆ Fe+2 ಓಕೆ Fe ಈಗ ಸಪೋಸ್ ಒಂದು ಕನ್ಸಿಡರ್ ಮಾಡಿದ್ವಿ KCl ಅಂದ್ರೆ ಈ K ಪ್ಲಸ್ ಮತ್ತೆ Cl ಮೈನಸ್ ಗಳು ಎಷ್ಟು ಇಂಡಿವಿಜುವಲ್ ಆಗಿ ಏನ್ ಮಾಡುತ್ತೆ ಹೇಳಿ, ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅಲ್ವಾ. ಯಾವುದಕ್ಕೆ ಹೇಳಿ, ಕಂಡಕ್ಟಿವಿಟಿ ಆಫ್ ಎನ್ ಇಲೆಕ್ಟ್ರೋಲೈಟ್. ಈ ಮೋಲಾರ್ ಕಂಡಕ್ಟಿವಿಟಿ ಕೋಲ್ರಾಶಸ್ ಲಾ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಬಿಫೋರ್ ದಿಸ್ ಲಾ ಬರೀ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ನಾವು ಮೋಲಾರ್ ಕಂಡಕ್ಟಿವಿಟಿನ ಫೈಂಡ್ ಔಟ್ ಮಾಡಬಹುದಿತ್ತು. ಬಟ್ ಕೋಲ್ರಾಶಸ್ ಲಾ ಏನನ್ನ ಸ್ಟೇಟ್ ಮಾಡ್ತಂದ್ರೆ ವೀಕ್ ಇಲೆಕ್ಟ್ರೋಲೈಟ್ ಅನ್ನು ಕನ್ಸಿಡರ್ ಮಾಡ್ತು. ಸೊ ನಾನೀಗ ಇನ್ನೊಂದು ಕಾನ್ಸೆಪ್ಟ್ ಬಂತಿಲ್ಲಿ, ವಾಟ್ ಈಸ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ವಾಟ್ ಈಸ್ ವೀಕ್ ಎಲೆಕ್ಟ್ರೋಲೈಟ್. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂದ್ರೆ ಏನ್ ಹೇಳಿ, ಯಾವಾಗ ಇದು ಡಿಸೋಸಿಯೇಟ್ ಆಗುತ್ತಲ್ಲ, ಸಾಲ್ವೆಂಟ್ ಅಲ್ಲಿ ಡಿಸೋಸಿಯೇಟ್ ಆಗುತ್ತೆ, ಅವಾಗ ಕಂಪ್ಲೀಟ್ ಡಿಸಲ್ಯೂಷನ್ ಅಂದ್ರೆ ಅದನ್ನ ಏನ್ ಮಾಡ್ತೀವಿ ಹೇಳಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಪೋಸ್ ಈಗ KCl ಅನ್ನ ಕನ್ಸಿಡರ್ ಮಾಡ್ತೀನಿ, 10 KCl ಇದ್ರೆ 10 K ಪ್ಲಸ್ 10 Cl ಮೈನಸ್ ಆಗಿ ಅದೇನಾಗುತ್ತೆ ಹೇಳಿ, ಡಿಸೋಸಿಯೇಟ್ ಆಗುತ್ತೆ. ಓಕೆ, ಅಷ್ಟು ಏನು KCl ಮಾಲಿಕ್ಯೂಲ್ ಇದೆ ಅವೆಲ್ಲವೂ ಏನಾಗುತ್ತೆ ಹೇಳಿ, ಅಯಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸಪೋಸ್ ನಾನೀಗ CH3COOH ಅನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಹತ್ತಿದ್ರೆ ಇಲ್ಲಿ 7 8 ಏನಾಗುತ್ತೆ ಹೇಳಿ, CH3COO ಮೈನಸ್ H+. ಓಕೆ, ಇಲ್ಲಿ 7 ಆಗಿರ್ಬೋದು, ಉಳಿದಿದ್ದು 3 ಏನಿರುತ್ತಲ್ಲ ಅದು ಹಂಗೆ ಉಳ್ಕೊಂಡಿರ್ಬೋದು. ಸೊ ಯಾವಾಗ ನಾನು ಡೈಲ್ಯೂಷನ್ ಅನ್ನ ಜಾಸ್ತಿ ಮಾಡ್ತೀನೋ ಇಲ್ಲಿ ಏನಾಗುತ್ತೆ ಹೇಳಿ, ಪ್ರೊಡಕ್ಷನ್ ಆಫ್ ಅಯಾನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಎಲೆಕ್ಟ್ರೋಲೈಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಸೊ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲೈಟ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್. ಹೇಗೆ ರಿಪ್ರೆಸೆಂಟ್ ಮಾಡೋದು, ಸಮ್ ಆಫ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಆಫ್ ಆನಯಾನ್ ಮತ್ತೆ ಕ್ಯಾಟಯಾನ್. ಆನಯಾನ್ ಮತ್ತೆ ಕ್ಯಾಟಯಾನ್ದು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಇದನ್ನ ಕೋಲ್ರಾಶಸ್ ಲಾ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಇನ್ ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಇನ್ಫೈನೈಟ್ ಡೈಲ್ಯೂಷನ್ ಅಂತ ಹೇಳಿದಾನೆ. ಅಂದ್ರೆ ಒಂದು ವೀಕ್ ಇಲೆಕ್ಟ್ರೋಲೈಟ್ ಅನ್ನ ಕನ್ಸಿಡರ್ ಮಾಡಿದ್ವಿ, CH3COOH ಅನ್ನ ಕನ್ಸಿಡರ್ ಮಾಡಿದ್ರೆ CH3COO ಮೈನಸ್ H ಪ್ಲಸ್, CH3COO ಮೈನಸ್ H+. ಹಿಂಗೆ ಏನ್ ಮಾಡ್ತಾ ಹೋಗ್ತೀವಿ ಹೇಳಿ, ಮೋಲಾರ್ ಕಂಡಕ್ಟಿವಿಟಿ ಆಫ್ ಇನ್ಫೈನೈಟ್ ಡೈಲ್ಯೂಷನ್ ಫಾರ್ ವೀಕ್ ಇಲೆಕ್ಟ್ರೋಲೈಟ್. ವೀಕ್ ಇಲೆಕ್ಟ್ರೋಲೈಟ್ ಇದು ಮೋಲಾರ್ ಕಂಡಕ್ಟಿವಿಟಿಯನ್ನ ಫೈಂಡ್ ಔಟ್ ಮಾಡೋದೇ ಈ ಕೋಲ್ರಾಶಸ್ ಲಾದು ಸ್ಪೆಷಾಲಿಟಿ. ಓಕೆ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಎಷ್ಟು ಡಿಗ್ರಿ, ಎಷ್ಟು ನಮಗೆ CH3COOH ಇದ್ರೆ ಎಷ್ಟು CH3COO ಮೈನಸ್ ಪ್ಲಸ್ H+. ಓಕೆನಾ. ಸೊ ಇಲ್ಲೇನಾಗುತ್ತೆ, ಎಷ್ಟು ಮಾಲಿಕ್ಯೂಲ್ಸ್ ಇಲೆಕ್ಟ್ರೋಲೈಟ್ ಆಗಿ ಡಿಸೋಸಿಯೇಟ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಇನ್ನೊಂದು ಡಿಸೋಸಿಯೇಷನ್ ಕಾನ್ಸ್ಟಂಟ್ ಇದೆಲ್ಲದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಯಾವ್ದ್ರಿಂದ, ಕೋಲ್ರಾಶಸ್ ಲಾದಿಂದ. ಓಕೆ, ನೆಕ್ಸ್ಟ್ ವಿಚ್ ಈಸ್ ಆನೋಡ್ ಅಂಡ್ ದ ಇಲೆಕ್ಟ್ರೋಲೈಟ್ ಇನ್ ಮರ್ಕ್ಯುರಿ ಸೆಲ್. ಮರ್ಕ್ಯುರಿ ಸೆಲ್ ಅನ್ನ ಯೂಶುವಲಿ ಅಲ್ಲಿ ವಾಚ್ ಗಳಲ್ಲಿ ಇಂಥವುಗಳಲ್ಲಿ ಏನ್ ಮಾಡ್ತೀವಿ ನಾವು, ಬ್ಯಾಟ್ರಿ ಸೆಲ್, ವಾಚ್ ಸೆಲ್ಗಳಲ್ಲಿ ಮರ್ಕ್ಯುರಿ ಸೆಲ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಆನೋಡ್ ಜಿಂಕ್ ಮರ್ಕ್ಯುರಿ ಅಮಾಲ್ಗಮ್. ಓಕೆ, ಆನೋಡ್ ಅಲ್ಲಿ ಏನಿರುತ್ತೆ, ಮರ್ಕ್ಯುರಿ ಜಿಂಕ್ ಮತ್ತೆ ಮರ್ಕ್ಯುರಿ ಅಮಾಲ್ಗಮ್ ಇರುತ್ತೆ. ಸೊ ಆನೋಡ್ ಅನ್ನ ಕೇಳಿದ್ದಾರೆ, ಇಲ್ಲಿ ಇಲೆಕ್ಟ್ರೋಲೈಟ್ ಯಾವುದು ಅಂತ ಕೇಳಿದ್ದಾರೆ. ಪೇಸ್ಟ್ ಆಫ್ KOH ಮತ್ತೆ HGO ಇರುತ್ತೆ. ಈ ಜಿಂಕ್ ಇರೋದು Zn ಇರೋದು ಏನಾಗುತ್ತೆ ಹೇಳಿ, Zn+2 ಆಗಿ ಕನ್ವರ್ಟ್ ಆಗುತ್ತೆ, ಅಂದ್ರೆ ಆಕ್ಸಿಡೇಷನ್ ಆಗುತ್ತೆ ಅಂತ. ಸೊ ಜಿಂಕ್ ಮರ್ಕ್ಯುರಿ ಅಮಾಲ್ಗಮ್ ಇರುತ್ತೆ. ಇನ್ನೊಂದು
ಇಲೆಕ್ಟ್ರೋಲೈಟ್ ಇರುತ್ತೆ, ಅಂದ್ರೆ ಪೇಸ್ಟ್ ಆಫ್ KOH ಮತ್ತೆ HGO ಇರುತ್ತೆ ಇಲೆಕ್ಟ್ರೋಲೈಟ್ ಆಗಿ. ಓಕೆನಾ? ಸೊ ಇದೊಂದು ಡ್ರೈ ಸೆಲ್. ಡ್ರಾ ಅ ನೀಟ್ ಲೇಬಲ್ಡ್ ಡೈಗ್ರಾಮ್ ಆಫ್ H2O2 ಫ್ಯೂಯಲ್ ಸೆಲ್. ಇದನ್ನ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್ ದ ರಿಯಾಕ್ಷನ್ ಆಕರ್ಸ್ ಎಟ್ ಕ್ಯಾಥೋಡ್. ಕ್ಯಾಥೋಡ್ ಅಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ ಅಂತ ಕೇಳಿದ್ದಾರೆ. ಮಾರ್ಚ್ 18 ಅಲ್ಲಿ ಕೇಳಿರೋದು. ನೋಡಿ, ಇದು ಆನೋಡ್, ಇದು ಕ್ಯಾಥೋಡ್. ಈ ಕಡೆಯಿಂದ ಏನು O2, ಈ ಕಡೆಯಿಂದ H2 ನ ಕೊಡ್ತೀನಿ. ಇಲ್ಲಿ ಏನಾಗುತ್ತೆ, H2O ರಿಲೀಸ್ ಆಗುತ್ತೆ. ಓಕೆನಾ? ಇಲ್ಲೊಂದು ನಾವೇನ್ ಮಾಡ್ತೀವಿ ಹೇಳಿ, ಕನೆಕ್ಷನ್ ಅನ್ನ ಕೊಟ್ಟಿರ್ತೀವಿ. ಎಟ್ ಕ್ಯಾಥೋಡ್ 2H2O plus O2 gives plus 4 electron. ಓಕೆನಾ? ಸೊ ಈ ರಿಯಾಕ್ಷನ್ ಇಲ್ಲಿ ಆಗುತ್ತೆ, ಅಂದ್ರೆ H2O ಮತ್ತೆ ಪ್ಲಸ್ O2 ಏನಾಗುತ್ತೆ, 4 ಇಲೆಕ್ಟ್ರಾನ್ ಅನ್ನ ತಗೊಂಡ್ರೆ ನಮ್ಗೆ ಏನ್ ಸಿಗುತ್ತೆ ಅಂತ. ಓಕೆ, ಸೊ ಇದು ನೀಟ್ ಇಕ್ವೇಶನ್. ಓಕೆ, ನೀಟ್ ಲೇಬಲ್ ಡೈಗ್ರಾಮ್ ಅನ್ನ ಹಾಕಿ ಮತ್ತೆ ನಾನು ಕ್ಯಾಥೋಡ್ ಅಲ್ಲಿ ರಿಯಾಕ್ಷನ್ ಅನ್ನ ಬರ್ದಿರ್ತೀನಿ. ಓಕೆ, ನೆಕ್ಸ್ಟ್ ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಡಿಪೆಂಡ್ಸ್, ಆರ್ ರೈಟ್ ಎನಿ 2 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಯಾನಿಕ್ ಕಂಡಕ್ಟೆನ್ಸ್. ಒನ್ ಅಟ್ ದ ಸೇಮ್ ಮಾರ್ಚ್ 2017 PU ಬೋರ್ಡ್ MQP ಇಷ್ಟರಲ್ಲೂ ಕೇಳಿದ್ದಾರೆ. ನಾನು 1 by 1 ಅನ್ನ ಡಿಸ್ಕಸ್ ಮಾಡ್ತೀನಿ, ಯಾಕೆ ಅಂತಾನು ಹೇಳ್ತೀನಿ. ಓಕೆ, ಸೊ ನೇಚರ್ ಆಫ್ ದ ಇಲೆಕ್ಟ್ರೋಲೈಟ್, ನಾನು ಪ್ರೀವಿಯಸ್ಲಿ ಹೇಳ್ದಂಗೆ ಸ್ಟ್ರಾಂಗ್ ಇಲೆಕ್ಟ್ರೋಲೈಟ್ ಮತ್ತೆ ವೀಕ್ ಇಲೆಕ್ಟ್ರೋಲೈಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇದು ಪಾರ್ಷಿಯಲಿ ಸಾಲ್ಯೂಬಲ್, ಇದೇನಾಗುತ್ತೆ ಹೇಳಿ, ಕಂಪ್ಲೀಟ್ಲಿ ಸಾಲ್ಯೂಬಲ್. ಓಕೆ, ಕಂಪ್ಲೀಟ್ಲಿ ಸಾಲ್ಯೂಬಲ್ ಆಗಿರುತ್ತೆ. ಸೊ ನೇಚರ್ ಆಫ್ ದ ಇಲೆಕ್ಟ್ರೋಲೈಟ್, ಇಲೆಕ್ಟ್ರೋಲೈಟ್ ಇದು ಏನು ನೇಚರ್ ಇದೆ ಅದ್ರ ಮೇಲೆ. ಇನ್ನೊಂದು ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್. ಯಾಕೆ, ಈಗ KCl, K ಪ್ಲಸ್ Cl ಮೈನಸ್, K ಪ್ಲಸ್ Cl ಮೈನಸ್, K ಪ್ಲಸ್ Cl ಮೈನಸ್, K ಪ್ಲಸ್ Cl ಮೈನಸ್ ಏನಾಗುತ್ತೆ ಇಲ್ಲಿ, ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಅಂದ್ರೆ ಯಾವಾಗ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೋ ಆವಾಗ ಕಂಡಕ್ಟಿವಿಟಿ ಏನಾಗುತ್ತೆ ಹೇಳಿ, ಜಾಸ್ತಿ ಆಗುತ್ತೆ. ಇನ್ನೊಂದು ಟೆಂಪರೇಚರ್, ಆ ಅಯಾನ್ಸಿಗೆ ಯಾವಾಗ ನೀನ್ ಎನರ್ಜಿಯನ್ನ ಕೊಡ್ತೀಯೋ, ಟೆಂಪರೇಚರ್ ಅನ್ನ ಕೊಡ್ತೀಯಲ್ಲ, ಮೂಮೆಂಟ್ ಜಾಸ್ತಿ ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ಟೆಂಪರೇಚರ್. ನೇಚರ್ ಆಫ್ ದ ಸಾಲ್ವೆಂಟ್ ಅಂದ್ರೆ ಯಾವ ಸಾಲ್ವೆಂಟ್ ಇದೆಯಲ್ಲ ಅದರಲ್ಲಿ ಸೊಲ್ಯೂಟ್ ಡಿಸಾಲ್ವ್ ಆಗ್ಬೇಕು, ಅದಕ್ಕೆ ನೇಚರ್ ಆಫ್ ದ ಸಾಲ್ವೆಂಟ್ ಅನ್ನು ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಸೈಜ್ ಆಫ್ ದ ಅಯಾನ್ ಪ್ರೊಡ್ಯೂಸ್. ಅಯಾನ್ಸ್ ಇದು ಸಫಿಶಿಯಂಟ್ ಯಾವತ್ತು ಸೈಜ್ ಇರುತ್ತಲ್ಲ ಅವಾಗ ಕಂಡಕ್ಟಿವಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಮೂಮೆಂಟ್ಗೆ. ಟೂ ಸ್ಮಾಲ್ ಟೂ ಬಿಗ್ ಇದಕ್ಕಿಂತ ಇನ್ ಸೈಜ್ ಆಫ್ ದ ಅಯಾನ್ಸ್ ಕರೆಕ್ಟ್ ಇರುತ್ತಲ್ಲ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಮಾರ್ಚ್ 17 PU ಬೋರ್ಡ್ ಮತ್ತೆ MQP ಇದೆಲ್ಲ ಕಡೆನೂ ಕೇಳಿದ್ದಾರೆ. ಫಸ್ಟ್ ಒನ್ ನೇಚರ್ ಆಫ್ ದ ಸಾಲ್ವೆಂಟ್, ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್, ಟೆಂಪರೇಚರ್, ನೇಚರ್ ಆಫ್ ದ ಸಾಲ್ವೆಂಟ್. ಓಕೆ, ಇಲೆಕ್ಟ್ರೋಲೈಟ್ ಆಡೆಡ್ ಅಲ್ಲಿ. ಇನ್ನೊಂದು ಸೈಜ್ ಆಫ್ ದ ಅಯಾನ್ಸ್, ಇದೆಲ್ಲದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಸಾರಿ. What is molar conductivity? How is it related to conductivity of the solution whose concentration is C mole M minus 3? The conductance due to all ions in a solution containing 1 mole of electrolyte. 1 mole electrolyte ಗೆ 1 mole of electrolyte ಅಲ್ಲಿ ಎಷ್ಟು ಅಯಾನ್ಸ್ ಇದಾವೋ ಅಷ್ಟು ಅಯಾನ್ಸ್ ಎಷ್ಟು ಕಂಡಕ್ಟಿವಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಸಿಂಪಲ್ ಥಿಂಗ್. ನನ್ನ ಹತ್ರ 1 ಮೋಲ್ ಆಫ್ ಸೊಲ್ಯೂಷನ್ ಇದ್ರೆ ಅದರಲ್ಲಿರೋ ಅಯಾನ್ಗಳು ಎಷ್ಟು ಕಂಡಕ್ಟಿವಿಟಿನ ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನೇ ಏನಂತ ಕರಿತೀನಿ ನಾನು, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಕರಿತೀನಿ. ದ ರಿಲೇಶನ್ಶಿಪ್ ಬಿಟ್ವೀನ್ ಕಂಡಕ್ಟಿವಿಟಿ ಆಫ್ ಅ ಸೊಲ್ಯೂಷನ್ whose concentration is C mole minus, that is lambda m is equals to K by C. ಓಕೆ, ಸೊ ಕಂಡಕ್ಟನ್ಸ್ ಏನಾಗುತ್ತೆ, ಎಷ್ಟು ಅಯಾನ್ಸ್ ಪ್ರೊಡ್ಯೂಸ್ ಆಗಿದೆಯೋ ಅದರಿಂದ ಏನಾಗುತ್ತೆ, 1 ಮೋಲ್ ಆಫ್ ಎಲೆಕ್ಟ್ರೋಲೈಟ್ಗೆ 1 ಮೋಲ್ ಆಫ್ ಎಲೆಕ್ಟ್ರೋಲೈಟ್ ಅಲ್ಲಿ ಎಷ್ಟು ಅಯಾನ್ಸ್ ಇದೆಯೋ ಅದು ಎಷ್ಟು ಕಂಡಕ್ಟನ್ಸ್ ಅನ್ನು ಕೊಡುತ್ತೆ, ಅದನ್ನ ಮೋಲಾರ್ ಕಂಡಕ್ಟಿವಿಟಿ. ರಿಲೇಶನ್ಶಿಪ್ ಇಲ್ಲಿ ಸಿ, ವ್ಯಾರ್ ಸಿ ಇಸ್ ಕಾನ್ಸಂಟ್ರೇಷನ್ ಆಫ್ ಅಯಾನ್. ಓಕೆ, ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್. ನೆಕ್ಸ್ಟ್, ಸ್ಟೇಟ್ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರೋಲಿಸಿಸ್. ಸೊ ನಾನೇನ್ ಮಾಡ್ತೀನಿ,
ಒಂದು ಸೊಲ್ಯೂಷನ್ ಅಲ್ಲಿ ಅದ್ರದ್ದೇನು ಎಲೆಕ್ಟ್ರೋಡ್ ಅನ್ನ ಡಿಪ್ ಮಾಡ್ತೀನಿ ಅಂತ ಅನ್ಕೊಂಡು. ಈಗ ಇಲ್ಲಿಗ ಒಂದು CU ಇದೆ, CuSO4 ಅನ್ನ ಕನ್ಸಿಡರ್ ಮಾಡ್ತೀನಿ ಅನ್ಕೊಳ್ಳಿ. ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಡಿಪಾಸಿಟೆಡ್ at an electrode ಅಲ್ಲಿ mass of the substance deposited directly proportional to amount of electricity passed through electrolyte. ಆ ಇಲೆಕ್ಟ್ರೋಲೈಟ್ ಏನಿದೆಯಲ್ಲ ಈ ಸೊಲ್ಯೂಷನ್, ಇದರಲ್ಲಿ ಎಷ್ಟು ನೀವು ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಿದಾಗ ಎಷ್ಟು ಮಾಸ್ ಅದ್ರ ಮೇಲೆ ಡೆಪಾಸಿಟ್ ಆಗುತ್ತೆ ಅಲ್ವಾ. ಸೊ ಈಗ ನೀವು ಒಂದು ಫ್ಯಾರಡೇಸ್ ಲಾ ಹೇಳೋಂಗೆ ಏನಾಗುತ್ತೆ, ಒನ್ ಮೋಲ್ ಆಫ್ ಸಬ್ಸ್ಟೆನ್ಸ್ ಪಾಸ್ ಆಗಕ್ಕೆ ನಿಂಗೆ ಎಷ್ಟು ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡಬೇಕು ಅದನ್ನ ನಾನು ಏನಂತ ಕರಿತೀನಿ, ಫಸ್ಟ್ ಲಾ ಅದನ್ನ ಇಂಡಿಕೇಟ್ ಮಾಡುತ್ತೆ. ದಟ್ ಈಸ್ ಮಾಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಷ್ಟು ಕೂಲಂಬ್ ಆಫ್ ಬೇಕು, ದಟ್ ಈಸ್ M. ಓಕೆ, ಇಸ್ ಈಕ್ವಲ್ಸ್ ಟು Z Q ಮತ್ತೆ M, ವ್ಯಾರ್ Q ಅಂದ್ರೆ ಏನ್ ಹೇಳಿ, I ಕರೆಂಟ್ ಪಾಸ್ಡ್ ವಿತ್ ಟೈಮ್, ಇನ್ನೊಂದು ಮಾಸ್. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ಕನ್ಸಿಡರ್ ಮಾಡಿದ್ರೆ, ಈಗ ನಾನು ಒಂದು ಅಲ್ಯೂಮಿನಿಯಂ ಇರೋದು, ಅಲ್ಯೂಮಿನಿಯಂ +3 ಅಲ್ಯೂಮಿನಿಯಂ +3 ಇಂದ ಅಲ್ಯೂಮಿನಿಯಂ. ಓಕೆ, ಇಲ್ಲಿ +3 ಇದೆ. ಸೊ 3 ಇಂಟು 96,500 ಆರ್ ದಟ್ ಈಸ್ 1 ಫ್ಯಾರಡ್ ಕರೆಂಟ್. ಸೊ ನಂಗೆ ಎಷ್ಟು ಕರೆಂಟ್ ಅನ್ನ ಪಾಸ್ ಮಾಡಬೇಕು, ಅಲ್ಯೂಮಿನಿಯಂ +3 ಇರೋದು ಅಲ್ಯೂಮಿನಿಯಂ ಆಗಕ್ಕೆ ಅಲ್ಯೂಮಿನಿಯಂ ಇಲ್ಲಿ 3 ಫ್ಯಾರಡ್ ಕರೆಂಟ್ ಬೇಕು. ಈಗ ಜಿಂಕ್ ಇರೋದು ಜಿಂಕ್ +2 ಆಗ್ಬೇಕು ಅಂದ್ಕೊಳ್ಳಿ, ಅವಾಗ ಏನ್ ಬೇಕು ಹೇಳಿ, 2 ಫ್ಯಾರಡ್ ಕರೆಂಟ್ ಬೇಕು. ಓಕೆನಾ. ಈಗ CU ಇರೋದು CU+ ಆಗ್ಬೇಕಂದ್ರೆ 1 ಫ್ಯಾರಡ್ ಕರೆಂಟ್ ಬೇಕು. ಓಕೆ, ಅಮೌಂಟ್ ಆಫ್ ಏನ್ ಹೇಳುತ್ತೆ ಈ ಲಾ, ದ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಡೆಪಾಸಿಟೆಡ್ ಆನ್ ಎಲೆಕ್ಟ್ರೋಡ್. ಈ ಎಲೆಕ್ಟ್ರೋಡ್ ಮೇಲೆ ಎಷ್ಟು ಸಬ್ಸ್ಟೆನ್ಸ್ ಡೆಪಾಸಿಟ್ ಆಗಿರುತ್ತೆ, ಯಾವ್ದ್ರ ಮೇಲೆ, ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಪಾಸ್ಡ್ ಥ್ರೂ ಎಲೆಕ್ಟ್ರೋಲೈಟ್. ಈ ಎಲೆಕ್ಟ್ರೋಲೈಟ್ ಅಲ್ಲಿ ಎಷ್ಟು ಕರೆಂಟ್ ಅನ್ನ ಪಾಸ್ ಮಾಡ್ತೀನೋ, ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿನ ಎಷ್ಟು ಪಾಸ್ ಮಾಡ್ತೀನೋ ಅದ್ರ ಮೇಲೆ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಎಷ್ಟು ಡೆಪಾಸಿಟ್ ಆಗಿದೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಓಕೆ, ರೈಟ್ ಓವರ್ ಆಲ್ ಸೆಲ್ ರಿಯಾಕ್ಷನ್ ಆಫ್ ಡೇನಿಯಲ್ ಸೆಲ್ ಅಂತ ಕರೆದಿದ್ದಾರೆ. ಸೊ ಡೇನಿಯಲ್ ಸೆಲ್ ಅಲ್ಲಿ ಏನಿದೆ, ಆಕ್ಸಿಡೇಷನ್ ಬೈ ರಿಡಕ್ಷನ್ ಅಂತ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ Zn ಇರೋದು Zn+2 ಆಗಿ ಕನ್ವರ್ಟ್ ಆಗುತ್ತೆ, Cu+2 ಇರೋದು Cu ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ದಿಸ್ ಇಸ್ ಓವರ್ ಆಲ್ ರಿಯಾಕ್ಷನ್ ಆಫ್ ಡೇನಿಯಲ್ ಸೆಲ್. ರೈಟ್ ಹಾಫ್ ಸೆಲ್ ರಿಪ್ರೆಸೆಂಟೇಷನ್ ಅಂಡ್ E0 ವ್ಯಾಲ್ಯೂ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸೊ ಇದನ್ನ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಏನು ಅಂತ ನೆಕ್ಸ್ಟ್ ಕ್ವಶನ್ ಅಲ್ಲಿ ನಾವು ನೋಡ್ತೀವಿ. ಜೂನ್ 19 ಮತ್ತೆ 17 ಅಲ್ಲಿ ಹಾಫ್ ಸೆಲ್ ರಿಪ್ರೆಸೆಂಟೇಷನ್. ಪ್ಲಾಟಿನಮ್ 1 ಬಾರ್ ಪ್ರೆಷರು 298 ಕೆಲ್ವಿನ್ ಟೆಂಪರೇಚರ್ ಅಲ್ಲಿ ಒಂದು ನಾನು ಹೈಡ್ರೋಜನ್ ಅನ್ನ ಎಲೆಕ್ಟ್ರೋಡ್ ಮತ್ತೆ ಪ್ಲಾಟಿನಮ್ ಫಾಯಿಲ್ ಅನ್ನ ಇಟ್ಟಾಗ ಎಷ್ಟು ನನಗೆ ಅಲ್ಲಿ ಕಂಡಕ್ಟಿವಿಟಿ ಆರ್ ಆ ಸೆಲ್ ಅಲ್ಲಿ ಎಲೆಕ್ಟ್ರೋಡ್ ಎಷ್ಟು ನನ್ಗೆ ಕಂಡಕ್ಟಿವಿಟಿಯನ್ನ ತೋರಿಸುತ್ತಲ್ಲ, ಅದನ್ನ ನಾನು ಏನಂತ ಕರಿತೀನಿ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಕನ್ಸಿಡರ್ ಮಾಡ್ತೀನಿ. E0 ಆಫ್ SHE ಅಂದ್ರೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಸೈನ್ಡ್ ಆಸ್ 0, ಅದನ್ನ 0 ಅಂತ ಕನ್ಸಿಡರ್ ಮಾಡಿ ಅದರ ಮೇಲ್ಗಡೆ ಮತ್ತೆ ಕೆಳಗಡೆ ಇದನ್ನ ನಾನು ಏನ್ ಮಾಡ್ತೀನಿ ಹೇಳಿ, ಲೆಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ದಟ್ ನನಗೆ ಅದು ರಿಡಕ್ಷನ್ ಆಗುತ್ತಾ ಆಕ್ಸಿಡೇಷನ್ ಆಗುತ್ತಾ ಅಂತ ನೋಡ್ತೀವಿ. ಅಂದ್ರೆ ಒಂದು ಎಕ್ವಿಯಸ್ ಸೊಲ್ಯೂಷನ್ ಅಲ್ಲಿ 1 ಬಾರ್ ಪ್ರೆಷರ್ 298 ಕೆಲ್ವಿನ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಪ್ರೆಷರ್ ಇರುವಾಗ ಒಂದು ಹೈಡ್ರೋಜನ್ ಎಲೆಕ್ಟ್ರೋಡ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇದು ಹಾಫ್ ಸೆಲ್ ರಿಪ್ರೆಸೆಂಟೇಷನ್ ಒಂದು ಪ್ಲಾಟಿನಮ್ ಫಾಯಿಲ್ ಅನ್ನ ಹಾಕಿದಾಗ. ಓಕೆ, ವಾಟ್ ಈಸ್ ಸೆಕೆಂಡರಿ ಸೆಲ್? ರೈಟ್ ದ ಇಕ್ವೇಶನ್ ಫಾರ್ ಕ್ಯಾಥೋಡಿಕ್ ರಿಯಾಕ್ಷನ್. ಅ ಸೆಲ್ ದಟ್ ಕ್ಯಾನ್ ಬಿ ರೀಚಾರ್ಜ್ಡ್. ಆ ಸೆಲ್ಲು ರೀಚಾರ್ಜ್ ಆಗುತ್ತೆ ಬೈ ಪಾಸಿಂಗ್ ಎಲೆಕ್ಟ್ರಿಸಿಟಿ ಇನ್ ಅಪೋಸಿಟ್ ಡೈರೆಕ್ಷನ್. ಪ್ರೈಮರಿ ಸೆಲ್ಗೂ ಸೆಕೆಂಡರಿ ಸೆಲ್ಗೂ ಇರೋ ಡಿಫರೆನ್ಸ್ ಏನ್ ಹೇಳಿ, ಪ್ರೈಮರಿ ಸೆಲ್ ಅಲ್ಲಿ ರೀಚಾರ್ಜ್ ಮಾಡೋಕ್ಕಾಗಲ್ಲ. ಒನ್ಸು ಕೆಮಿಕಲ್ ಎನರ್ಜಿ ಇರೋದು ಇಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆದ್ಮೇಲೆ ಮತ್ತೆ ಅದನ್ನ ರೀಚಾರ್ಜ್ ಮಾಡೋಕ್ಕಾಗಲ್ಲ. ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಸಿಟಿನ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಪಾಸ್ ಮಾಡಿದಾಗ ರೀಚಾರ್ಜ್ ಆಗುತ್ತೆ. ಕ್ಯಾಥೋಡಿಕ್ ರಿಯಾಕ್ಷನ್ ಆಫ್ ಲೆಡ್ ಸ್ಟೋರೇಜ್ ಬ್ಯಾಟರಿ. PbO2 + SO
ಟು 4- ಪ್ಲಸ್ 4H ಪ್ಲಸ್ 2 electron ಇದ್ರೆ gives PbSO4 ಪ್ಲಸ್ 2H2O. ಓಕೆ, 2H2O ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಅಟ್ ಕ್ಯಾಥೋಡು ಏನಾಗುತ್ತೆ ಹೇಳಿ, ರಿಡಕ್ಷನ್ ಆಗುತ್ತೆ. 2 electron ಅನ್ನು ತಗೊಂಡೋದು PbO2 ಇರೋದು PbSO4 ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್, ವಾಟ್ ಈಸ್ ಕರೋಷನ್? ನೇಮ್ ಒನ್ ಮೆಥಡ್ ಟು ಪ್ರಿವೆಂಟ್ ಇಟ್. ಸೊ ಕರೋಷನ್ ಅಂದ್ರೆ ಏನು? whereby metals are oxidized to their oxides, okay, due to the action of constituents of the environment. Environmental ಇರುವಂತ ಆಕ್ಸಿಜನ್, ವಾಟರ್ ಆರ್ ಎನಿ ಇಂಪ್ಯೂರಿಟಿನ ತಗೊಂಡು ಏನಾಗುತ್ತೆ ಹೇಳಿ, ಯಾವ್ದಾದ್ರು ಮೆಟಲ್ಲು ಆಕ್ಸಿಡೈಸ್ ಆದ್ರೆ, ಅಂದ್ರೆ ಅದ್ರದ್ದು ಏನು ಮೂಲ ಫಾರ್ಮ್ ಇದೆಯಲ್ಲ, ಆ ಫಾರ್ಮ್ ಇಂದ ಅದೇನಾಗುತ್ತೆ, ಆಕ್ಸಿಡೈಸ್ ಆಗಿ ಏನಾಗುತ್ತೆ, ಮೆಟಲ್ಲು ಏನಾಗುತ್ತೆ, ಅದರ ಶೆಲ್ಫ್ ಲೈಫ್ ಕಡಿಮೆ ಆಗುತ್ತೆ. ಮೆಟಲ್ದೇನ್ ಸ್ಟೆಬಿಲಿಟಿ ಇದೆ ಅದು ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನ ಏನಂತ ಕರಿತೀವಿ, ಕರೋಷನ್ ಅಂತ ಕರಿತೀವಿ. ಯಾವಾಗ ಅದು ಐರನ್ ಆಯ್ತು ಅದನ್ನ ರಸ್ಟಿಂಗ್ ಅಂತೀವಿ, ಬೇರೆ ಮೆಟಲ್ಗಳೆಲ್ಲ ಕರೋಷನ್ ಆಗುತ್ತೆ ಅಂತ. ಗ್ಯಾಲ್ವನೈಸೇಷನ್ ಏನ್ ಮಾಡ್ತೀವಿ, ಯಾವ್ದಾದ್ರು ಮೆಟಲ್ಗಿಂತ ಜಿಂಕ್ ಗಿಂತ ಅದು ಕಡಿಮೆ ಇದ್ರೆ ಏನ್ ಮಾಡ್ತೀವಿ, ಅದನ್ನ ಜಿಂಕ್ ಕೋಟಿಂಗ್ ಮಾಡ್ತೀವಿ. ಅದನ್ನ ಗ್ಯಾಲ್ವನೈಸೇಷನ್ ಬೈ ಅಪ್ಲೈಯಿಂಗ್ ಆಯಿಲ್ಸ್ ಅಂಡ್ ಗ್ರೀಸ್, ಪೇಂಟ್, ವ್ಯಾರ್ನಿಶ್. ಯಾಕೆ ಹಾಕ್ತಿವಿ, ಈ ಸರ್ಫೇಸ್ ಮೇಲೆ ಡೈರೆಕ್ಟ್ O2 ಮತ್ತೆ H2O ಕಾಂಟ್ಯಾಕ್ಟ್ ಆಗದೆ ಇರ್ಲಿ. ಈಗ ಯಾವ್ದಾದ್ರು ಒಂದು ಪೇಂಟ್ ಅನ್ನ ಹೊಡೆದಿರ್ತೀವಿ, ಯಾಕಂದ್ರೆ ಶೆಲ್ಫ್ ಲೈಫ್ ಅನ್ನ ಇನ್ಕ್ರೀಸ್ ಮಾಡಕ್ಕೆ. ಅದರದ್ದು ಏನಾಗುತ್ತೆ, ಆಯಿಲ್ಸ್, ಪೇಂಟ್ಸ್ ಆರ್ ವ್ಯಾರ್ನಿಶ್ ಅನ್ನ ಹಾಕಿದಾಗ ಸರ್ಫೇಸ್ ಮೇಲೆ ಡೈರೆಕ್ಟ್ O2 ಮತ್ತೆ H2O ಅದು ಕಾಂಟ್ಯಾಕ್ಟ್ ಇರಲ್ಲ. ಸೊ ಅಲ್ಲಿ ಏನಾಗುತ್ತೆ, ನಿಮಗೆ ಕರೋಷನ್ ಆಗೋದನ್ನ ಪ್ರಿವೆಂಟ್ ಮಾಡಬಹುದು ಬೈ ಕನೆಕ್ಟಿಂಗ್ ದ ಮೆಟಲ್ ಟು ಅ ಮೋರ್ ಎಲೆಕ್ಟ್ರೋನೆಗೆಟಿವ್ ಮೆಟಲ್. ಅಂದ್ರೆ ಯಾವ್ದಾದ್ರು ಅದಕ್ಕಿಂತ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ಇರುವಂತ ಮೆಟಲ್, ಅಂದ್ರೆ ಯಾವ್ದಕ್ಕೂ ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಏನ್ ಹೇಳಿ, ಇದಕ್ಕಿಂತ ಜಾಸ್ತಿ ಅಫಿನಿಟಿ ಇರಬೇಕು ಇಲೆಕ್ಟ್ರಾನ್ ಲಾಸ್ ಮಾಡ್ಕೊಳಕ್ಕೆ. ಅದ್ರ ಜೊತೆ ಕನೆಕ್ಟ್ ಮಾಡಿದ್ರು ಏನಾಗುತ್ತೆ, ಕರೋಷನ್ ಅನ್ನ ಪ್ರಿವೆಂಟ್ ಮಾಡಬಹುದು. ಓಕೆ, ನೆಕ್ಸ್ಟ್, ಸ್ಟೇಟ್ ಫ್ಯಾರಡೇಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರೋಲಿಸಿಸ್. ಯಾವಾಗ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸ್ಡ್ ಥ್ರೂ ಅ ಸೊಲ್ಯೂಷನ್ ಆಫ್ ಡಿಫ್ರೆಂಟ್ ಎಲೆಕ್ಟ್ರೋಲೈಟ್, ಬೇರೆ ಬೇರೆ ಎಲೆಕ್ಟ್ರೋಲೈಟ್. ಈಗ ಇದು ಜಿಂಕ್ ಸೊಲ್ಯೂಷನ್, ಇಲ್ಲಿ ಕಾಪರ್ ಸೊಲ್ಯೂಷನ್. ಓಕೆ, ಹೀಗೆ ಬೇರೆ ಬೇರೆ ಎಲೆಕ್ಟ್ರೋಲೈಟ್ ಅನ್ನ ದ ಲಿಬರೇಟೆಡ್ ಸಬ್ಸ್ಟೆನ್ಸ್ ಲಿಬರೇಟೆಡ್ ಅಟ್ ಎಲೆಕ್ಟ್ರೋಡ್ಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದರ್ ಇಕ್ವಿವೆಲೆಂಟ್ ಮಾಸ್. ಇಕ್ವಿವೆಲೆಂಟ್ ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಸೇಮ್ ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಿದ್ರು ಏನ್ ಡೆಪಾಸಿಟ್ ಆಗಿರುತ್ತಲ್ಲ ಅದ್ರ ಮೇಲೆ ಏನು ಪಾರ್ಟಿಕಲ್ಸ್, ಎಲೆಕ್ಟ್ರಿಸಿಟಿ ಪಾಸ್ ಆದಾಗ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಏನ್ ಡಿಪಾಸಿಟ್ ಆಗಿರುತ್ತೆ ಅದು ಏನ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದರ್ ಇಕ್ವಿವೆಲೆಂಟ್ ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳುತ್ತೆ. ಓಕೆ, ಎಕ್ಸ್ಪ್ಲೇನ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಓಕೆ, ನೋಡಿ, ಇಟ್ ಕನ್ಸಿಸ್ಟ್ ಆಫ್ ಏನೇನಿರುತ್ತೆ, ಪ್ಲಾಟಿನಮ್ electrode coated with platinum black. The electrode is dipped in 1 molar HCl, pure hydrogen gas bubbled through under pressure of 1 bar. So ಇಲ್ಲಿ ನೋಡಿ, ಪ್ಲಾಟಿನಮ್ H2 ಗ್ಯಾಸ್ ಮತ್ತೆ H ಪ್ಲಸ್ Aqueous, H+ 1 electron ತಗೊಂಡು half H2 ಆಗುತ್ತೆ. So SH is assigned as electrode potential of 0.0 volts ಅಂತ ಕರ್ಕೊಂಡಿದ್ವಿ. ಓಕೆ, ಈಗ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ನನಗೆ 1 mHCl ಇದೆ. ಓಕೆ, ಸೊ ನಾನು ಈ H2 ಗ್ಯಾಸ್ ಅನ್ನ ಪಾಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇದು ಎಲೆಕ್ಟ್ರೋಡ್ ಅಲ್ವಾ. ಸೊ ಇಲ್ಲಿ ಪ್ಲಾಟಿನಮ್ ಇದೆ, ಪ್ಲಾಟಿನಮ್ ಅನ್ನ ಬ್ಲಾಕ್ ಕೋಟಿಂಗ್ ಅನ್ನ ಏನ್ ಮಾಡ್ತೀವಿ, ಫಾಯಿಲ್ ಅನ್ನ ಬ್ಲಾಕ್ ಕೋಟಿಂಗ್ ಮಾಡಿರ್ತೀವಿ. ಯಾವಾಗ ಗ್ಯಾಸ್ ಪಾಸ್ ಮಾಡ್ತಾ ಹೋಗ್ತೀವಿ ಅಲ್ವಾ, ಬಬಲ್ಸ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಬಬಲ್ಸ್ ಫಾರ್ಮೇಶನ್ ಆದಾಗ ಈ ಪ್ಲಾಟಿನಮ್ ಏನ್ ಎಲೆಕ್ಟ್ರೋಲ್ ಇದೆಯಲ್ಲ ಚೂರ್ ಮೇಲ್ಗಡೆ ಹೋಯ್ತು, ಪ್ರೆಷರ್ ಜಾಸ್ತಿ ಆಗಿ. ಓಕೆ, ಸೊ ಯಾವಾಗ ಇದು ಪ್ರೆಷರ್ ಜಾಸ್ತಿ ಆಯ್ತು, ಇಲ್ಲಿ ಕಾಂಟ್ಯಾಕ್ಟ್ ಏನಾಯ್ತು ಹೇಳಿ, ಕಡಿಮೆ ಆಯ್ತು. ಈಗ
ಏನಾಯ್ತು, H+ ಅಯಾನ್ಸ್ ಜಾಸ್ತಿ ಆಗುತ್ತೆ. ಈ H+ ಅಯಾನ್ಸ್ ಗ್ಯಾಸ್ ಆಗಿ ಲಿಬರೇಟ್ ಆಗ್ತಾ ಇರುತ್ತೆ. ಯಾವಾಗ H2 ಗ್ಯಾಸ್ ಅನ್ನ ಪಾಸ್ ಮಾಡ್ತಾ 1 ಬಾರ್ ಪ್ರೆಷರ್ ಅಲ್ಲಿ, ಪ್ರೆಷರ್ ಮತ್ತೆ ಏನಾಗುತ್ತೆ, ಬಬಲ್ ಆಗಿ ಹೋದ್ಮೇಲೆ ಮತ್ತೆ ನಾರ್ಮಲ್ ಬರುತ್ತೆ. ಮತ್ತೆ H2 ಗ್ಯಾಸ್ ಅನ್ನ ಪಾಸ್ ಮಾಡ್ತೀವಿ, ಅದು ಮತ್ತೆ ಪ್ಲಾಟಿನಂ ಎಲೆಕ್ಟ್ರೋಡ್ ಏನಾಗುತ್ತೆ ಹೇಳಿ HC ಅಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ. ಹೀಗೆ ಏನಾಗ್ತಾ ಇರುತ್ತೆ, ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. H2 ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದೇನ್ ಮಾಡುತ್ತೆ, ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಈ ಹೈಡ್ರೋಜನ್ ಗ್ಯಾಸ್ ಏನು ಬಬಲ್ಡ್ ಥ್ರೂ 1 ಪ್ರೆಷರ್, ಇಲ್ಲಿ ನೋಡಿ, ಇಲ್ಲಿ ಕನ್ಸಿಡರ್ ಮಾಡಿ. ಇಲ್ಲಿ ಏನಾಗುತ್ತೆ, ಗ್ಯಾಸ್ ಅನ್ನ ಯಾವಾಗ H2 ಗ್ಯಾಸ್ ಅನ್ನ ಪ್ರೆಷರ್ ಅನ್ನ ಅಪ್ಲೈ ಮಾಡ್ತಾ 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 ಹೋಗ್ತೀವೋ, ಬಬಲ್ಸ್ ಏನ್ ಬರುತ್ತಲ್ಲ, ಆ ಬಬಲ್ಸ್ ಏನಾಗುತ್ತೆ, ಹೊರಗಡೆ ಹೋಗ್ತಾ ಇರುತ್ತೆ ಎಟ್ 1 ಬಾರ್ ಪ್ರೆಷರ್. ಬಬಲ್ಸ್ ಹೋದ್ಮೇಲೆ ಮತ್ತೆ ನಾವು ಪ್ರೆಷರ್ ಅನ್ನ ಅಪ್ಲೈ ಮಾಡ್ತೀವಿ, ಮತ್ತೆ ಏನಾಗುತ್ತೆ, ಪ್ಲಾಟಿನಂ ಫಾಯಿಲ್ ಕೆಳಗಡೆ ಬರ್ತಾ ಹೋಗುತ್ತೆ. ಓಕೆ, ಸೊ ಫೈನ್ಲಿ ಡಿವೈಡೆಡ್ ಪ್ಲಾಟಿನಂ ಕೋಟೆಡ್ ಆನ್ ಪ್ಲಾಟಿನಂ ಫೈಲ್ ಇರುತ್ತೆ. ಇದು ಇಲ್ಲಿ ಎಲೆಕ್ಟ್ರೋಡ್ ಆಗಿ ವರ್ಕ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಒಂದು ನೀಟ್ ಡೈಗ್ರಾಮು ಮತ್ತೆ ರಿಪ್ರೆಸೆಂಟೇಷನ್ ಅನ್ನ ಕೊಟ್ಟಿದ್ದೀನಿ. ಸೊ ಇನಾಟ್ ವ್ಯಾಲ್ಯೂ ಆಫ್ Z copper and Zn are 0.3 and -0.76 volt represented. Which of the following is stronger reducing agent ಅಂತ. ಸೊ ಜಿಂಕ್ ಮತ್ತೆ ಕಾಪರ್ ಅನ್ನ ಕನ್ಸಿಡರ್ ಮಾಡಿದ್ರೆ, ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನ್ ಹೇಳಿ, ರೆಡಿಲಿ ಆಕ್ಸಿಡೈಸ್ ಆಗ್ಬೇಕು ಅಂತ. Zn ಇರೋದು ಈಸಿಯಾಗಿ Zn+2 ಆಗುತ್ತೆ, ವೈಲ್ ಕಾಪರ್ ಇರೋದು ಕಾಪರ್ +2 ಆಗಕ್ಕೆ ಅಲ್ವಾ. ಸೊ ಲೋವರ್ ರಿಡಕ್ಷನ್ ಪೊಟೆನ್ಶಿಯಲ್ ಅಂದ್ರೆ ಆಕ್ಸಿಡೇಷನ್ ಹೈ ಇರಬೇಕು, ಇಸ್ ಹೈಯರ್ ರೆಡ್ಯೂಸಿಂಗ್ ಇನ್ ನೇಚರ್. ರೆಡ್ಯೂಸ್ ಆಗೋದಂದ್ರೆ ಏನ್ ಹೇಳಿ, ಇಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಳ್ಳೋ ಪೊಟೆನ್ಶಿಯಲ್ ಯಾರಿಗೆ ಜಾಸ್ತಿ ಇದೆ, ಅದು ಜಿಂಕಿಗೆ ಜಾಸ್ತಿ ಇರೋದು ಅಲ್ವಾ. ಸೊ ಜಿಂಕ್ ಏನ್ ಕಡಿಮೆ ಇರೋದು, ಜಿಂಕ್ ಏನ್ ಮಾಡುತ್ತೆ, Zn ಇರೋದು Zn+2 ಆಗ್ಬಿಡುತ್ತೆ, ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡ್ಕೊಬಿಡುತ್ತೆ ಅದು. ಸೊ ಅಲ್ಲಿ ಆಕ್ಸಿಡೇಷನ್ ಆಗುತ್ತೆ. ಸೊ ಅದಕ್ಕೆ ರಿಡಕ್ಷನ್ ಪೊಟೆನ್ಶಿಯಲ್ ಕಡಿಮೆ ಇದೆ, ಹೈಯರ್ ರೆಡ್ಯೂಸಿಂಗ್ ನೇಚರ್ ಇದೆ. ಓಕೆ, ಸೊ ಯಾವ್ದು ಹಾಗಾದ್ರೆ ಜಿಂಕು ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್. ನೇಮ್ ದ ಗ್ಯಾಸಸ್ ಲಿಬರೇಟೆಡ್ ಅಟ್ ಆನೋಡ್ ಅಂಡ್ ಕ್ಯಾಥೋಡ್ ರೆಸ್ಪೆಕ್ಟಿವ್ಲಿ ವೆನ್ ಅನ್ aqueous ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್. ಈಗ ಸೋಡಿಯಂ ಮತ್ತೆ ಕ್ಲೋರೈಡ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಎಟ್ ಕ್ಲೋರಿನ್ ಮತ್ತು aqueous ಸೋಡಿಯಂ ಕ್ಲೋರೈಡ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಎಟ್ ಆನೋಡ್ ಏನಾಗುತ್ತೆ ಹೇಳಿ, Cl- +1 ಇಲೆಕ್ಟ್ರಾನ್, Cl ಇರೋದು ಏನಾಗುತ್ತೆ ಹೇಳಿ, Cl- ಆಗಿ ಕನ್ವರ್ಟ್ ಆಗಿರುತ್ತೆ ಅಲ್ವಾ, ಒಂದು ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡ್ಕೊಂಡು. ಇಲ್ಲಿ ಏನಾಗುತ್ತೆ ಹೇಳಿ, H+ ಇರೋದು 1 ಇಲೆಕ್ಟ್ರಾನ್ ತಗೊಂಡು H2 ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇದು PU ಬೋರ್ಡ್ ಮತ್ತೆ MQP ಅಲ್ಲಿ ಕೇಳಿರೋ ಕ್ವಶನ್. ಹೌ ಈಸ್ ಮೋಲಾರ್ ಕಂಡಕ್ಟಿವಿಟಿ ಈಸ್ ರಿಲೇಟೆಡ್ ಟು ದ ಕಂಡಕ್ಟಿವಿಟಿ ಆಫ್ ಸೊಲ್ಯೂಷನ್. ವಿಚ್ ಒನ್ ಆಫ್ ದೀಸ್ ಹ್ಯಾಸ್ ಹೈಯರ್ ಮೋಲಾರ್ ಕಂಡಕ್ಟಿವಿಟಿ? 0.1 molar KCl, 0.01 molar KCl. Okay, if V is the volume in 1 m³ containing 1 mole of electrolyte, that is K/C, where C is concentration per liter. ಅಂದ್ರೆ 0.01 ಅಲ್ಲೇ ಜಾಸ್ತಿ ಇರುತ್ತೆ. ಯಾಕೆ ಹೇಳಿ, ಡೈಲ್ಯೂಷನ್ ಯಾವತ್ತು ಜಾಸ್ತಿ ಆಗುತ್ತೋ ಮೋಲಾರ್ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್, what is limiting molar conductivity represented graphically? So variation in molar conductivity with concentration of acetic acid ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಮೋಲ್ ಅಲ್ಲಿ ಮತ್ತೆ ಇದರಲ್ಲಿ ಕನ್ಸಿಡರ್ ಮಾಡಿದ್ರೆ CH3COOH ಅನ್ನ ಕನ್ಸಿಡರ್ ಮಾಡಿದ್ರೆ, ಬರ್ತಾ 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 ಮೋಲಾರ್ ಕಂಡಕ್ಟಿವಿಟಿ ಏನಾಗುತ್ತೆ ಹೇಳಿ, ಡಿಕ್ರೀಸ್ ಆಗ್ತಾ ಬರುತ್ತೆ. ಯಾವಾಗ ಕಾನ್ಸಂಟ್ರೇಷನ್ ಅನ್ನ ಜಾಸ್ತಿ ಮಾಡ್ತಾ ಬರ್ತೀವೋ ಮೋಲಾರ್ ಕಂಡಕ್ಟಿವಿಟಿನ ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಡೈಲ್ಯೂಷನ್ ಜಾಸ್ತಿ ಆಗ್ತಾ ಆಗ್ತಾ ಬಂದಂಗೆ ಮೋಲಾರ್ ಕಂಡಕ್ಟಿವಿಟಿ ಏನು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಯಾವಾಗ ಡೈಲ್ಯೂಷನ್ ಕಮ್ಮಿ ಇದೆಯೋ ಮೋಲಾರ್ ಕಂಡಕ್ಟಿವಿಟಿ ಕಮ್ಮಿ ಇದೆ, ಡೈಲ್ಯೂಷನ್ ಅನ್ನ ಜಾಸ್ತಿ ಮಾಡ್ತಾ ಹೋದಂಗೆ ಮೋಲಾರ್ ಕಂಡಕ್ಟಿವಿಟಿ ಏನಾಗುತ್ತೆ ಹೇಳಿ, ಜಾಸ್ತಿ ಆಗುತ್ತೆ. ಓಕೆ, ವೆನ್ ಕಾನ್ಸಂಟ್ರೇಷನ್ ಅಪ್ರೋಚಸ್ 0, ದ ಮೋಲಾರ್ ಕಂಡಕ್ಟಿವಿಟಿ ಇಸ್ ನೋನ್ ಆಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಅಂದ್ರೆ ಕಾನ್ಸಂಟ್ರೇಷನ್ ಯಾವಾಗ 0ಕ್ಕೆ ಅಪ್ರೋಚ್ ಮಾಡುತ್ತೋ ಅದನ್ನ ಮೋಲಾರ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಓಕೆ, ಇನ್ಫೈನೈಟ್ ಡೈಲ್ಯೂಷನ್ ಅನ್ನ ಮಾಡಿ 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 ಒಂದು ಸ್ಟೇಜಿಗೆ ಹೋದ್ಮೇಲೆ
ಮೋಲಾರ್ ಕಂಡಕ್ಟಿವಿಟಿ, ಈಗ ಇದನ್ನೇ ಕನ್ಸಿಡರ್ ಮಾಡಿದ್ವಿ, ಒಂದು ಗ್ರಾಫ್ ಅನ್ನ ಕನ್ಸಿಡರ್ ಮಾಡಿದ್ರೆ ಮಾಡ್ತಾ ಹೋದಂಗೆ ನೆಕ್ಸ್ಟ್ ಈ ಕಾನ್ಸಂಟ್ರೇಷನ್ ಮೋಲಾರ್ ಕಂಡಕ್ಟಿವಿಟಿ ಏನಿದೆಯಲ್ಲ ಇದಕ್ಕಿಂತ ಮೇಲೆ ಹೋಗೋದೇ ಇಲ್ಲ, ಇಲ್ಲಿಗೆ ಸ್ಟಾಪ್ ಆದ್ರೆ ಅವಾಗ ಏನಾಯ್ತು ಹೇಳಿ, ನಾನು ಇನ್ಫೈನೈಟ್ ಡೈಲ್ಯೂಷನ್ ಅನ್ನ ಮಾಡಿದೆ ಅಂತ. ಸೊ ಯಾವಾಗ ಜೀರೋನ ಅಪ್ರೋಚ್ ಆಗುತ್ತೋ ಅವಾಗ ಏನಂತ ಕರಿತೀವಿ, ಲಿಮಿಟಿಂಗ್ ಮೋಲಾರ್, ಅಲ್ಲಿಗೆ ಮುಗೀತು ಅಂತ, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಕರಿತೀವಿ. A galvanic cell after use is recharged by passing current through. What type of cell is it? Give an example. Simple ಇದೆ. ಯಾವಾಗ ಗ್ಯಾಲ್ವಾನಿಕ್ ಸೆಲ್ ಅನ್ನ ರೀಚಾರ್ಜ್ ಮಾಡಿರ್ತೀವೋ, ಪಾಸಿಂಗ್ ಥ್ರೂ ಇಟ್, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಅನ್ನ ಪಾಸ್ ಮಾಡಿ ಯೂಸ್ ಮಾಡ್ತೀವೋ ಅಂತದನ್ನ ಸೆಕೆಂಡರಿ ಸೆಲ್ ಅಂತ ಕರಿತೀವಿ. ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಆರ್ ನಿಕ್ಕೆಲ್ ಕ್ಯಾಡ್ಮಿಯಂ ಬ್ಯಾಟ್ರಿ, ಇದು ಎರಡು ಎಕ್ಸಾಂಪಲ್ಸ್ ಇದಕ್ಕೆ. ಓಕೆ, ನೆಕ್ಸ್ಟ್, ರೈಟ್ ದ ಅಪ್ಲಿಕೇಶನ್ ಆಫ್ Paul-Rash's law. Paul-Rash's law mainly tells the dissociation of weak electrolyte. Weak electrolyte ಇಂದ ಕಂಡಕ್ಟಿವಿಟಿ ಹೇಗೆ ಸಿಗುತ್ತೆ ನನಗೆ ಅಂತ ಅಲ್ವಾ. ಸೊ ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ AB ಟೈಪ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ವೀಕ್ ಎಲೆಕ್ಟ್ರೋಲೈಟ್ ಇದ್ದು ಡಿಗ್ರಿ ಆಫ್ ಡಿಸೋಸಿಯೇಷನ್ ಅನ್ನ ಯೂಸಿಂಗ್ ದಿಸ್ ಲಾ ಬೋತ್ ವೀಕ್ ಮತ್ತೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅದು ಏನು ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್, ಮೋಲಾರ್ ಕಂಡಕ್ಟಿವಿಟಿ, ಇದೆಲ್ಲದನ್ನ Paul-Rash's law ದಿಂದ ಫೈಂಡ್ ಔಟ್ ಮಾಡಬಹುದು. ಓಕೆ, ನೆಕ್ಸ್ಟ್, ಸ್ಟೇಟ್ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರೋಲಿಸಿಸ್ ಫಾರ್ electrode reaction. Zn plus 2 electron. Amount of substance deposited, dissolved or liberated at an electrode is directly proportional to quantity of electricity passed through the electrolytic solution. Electrolytic solution ಅಲ್ಲಿ ನಾವು ಒಂದು ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಿದಾಗ ಎಷ್ಟು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಡೆಪಾಸಿಟ್ ಆಗಿರುತ್ತೆ ಅಲ್ವಾ. ಈಗ ನಾನು ಕ್ವಾಂಟಿಟಿ ಎಷ್ಟು ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡ್ತೀನೋ ಅಷ್ಟು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಡೆಪಾಸಿಟ್ ಆಗಿರುತ್ತೆ ಅಂತ ಕರಿತೀವಿ. ಈಗ ಸಪೋಸ್ ಈಗ Zn ಇರೋದು Zn plus 2 ಇರೋದು plus 2 electron gives Zn. ಓಕೆ, ಅಂದ್ರೆ plus 2 into 1 farad, that is 2 farad electricity required. What is the effect of decrease in concentration on conductivity on molar conductivity? ಕಂಡಕ್ಟನ್ಸ್ ಏನಾಗುತ್ತೆ ಹೇಳಿ, ಡಿಕ್ರೀಸ್ ಆಗುತ್ತೆ. ಮೋಲಾರ್ ಕಂಡಕ್ಟಿವಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಮೋಲಾರ್ ಕಂಡಕ್ಟಿವಿಟಿ ಯಾಕೆ ಇನ್ಕ್ರೀಸ್ ಆಗುತ್ತೆ, ವೀಕ್ ಎಲೆಕ್ಟ್ರೋಲೈಟ್ ಅಲ್ಲಿ ಡಿಸೋಸಿಯೇಷನ್ ಯಾವಾಗ ಜಾಸ್ತಿ ಆಗುತ್ತೋ ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಗುತ್ತೆ. ಸೊ ಮೋಲಾರ್ ಕಂಡಕ್ಟಿವಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಈ ಟಾಪಿಕ್ ಅಲ್ಲಿ ನಾನು ಓವರ್ ಆಲ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು 2 ಮಾರ್ಕ್ ಕ್ವಶನ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ PU ಬೋರ್ಡ್ ಎಕ್ಸಾಮಿನೇಷನ್ ಅನ್ನ ಹೇಳಿದ್ದೀನಿ. ನನ್ನ ಪ್ರಕಾರ ನೀವು ಯಾವ್ಯಾವ್ದನ್ನ ಕನ್ಸಿಡರ್ ಮಾಡಬೇಕು, Paul-Rash's law ಒಂದು, ಇನ್ನೊಂದು ಡೇನಿಯಲ್ ಸೆಲ್. ಓಕೆ, ಡೇನಿಯಲ್ ಸೆಲ್ ಅನ್ನ ಕನ್ಸಿಡರ್ ಮಾಡಬೇಕು. ಓಕೆ, ಡೇನಿಯಲ್ ಸೆಲ್. ಇನ್ನೊಂದು ಏನಂದ್ರೆ H2O2 ಫ್ಯೂಯಲ್ ಸೆಲ್ ಅನ್ನ ಕನ್ಸಿಡರ್ ಮಾಡಿ. ಆಮೇಲೆ SHE, ಇದಿಷ್ಟನ್ನ ಈ ಎಲ್ಲ ಟಾಪಿಕ್ ಅನ್ನ ನೀವು ಕವರ್ ಮಾಡ್ಕೊಂಡ್ರೆ ಪಾಕೆಟ್ ಮಾರ್ಕ್ ಆಗಿರುತ್ತೆ ನಿಮಗೆ. ಓಕೆ.